ಬೆಳಗಾವಿ ಜಿಲ್ಲೆಯ ಬೈಲಹೊಂಗಲ ತಾಲೂಕಿನ ವೀರಕೇಸರಿ ಬಾಳಪ್ಪನ ಅಮಟೂರು ಗ್ರಾಮದಲ್ಲಿ ಶ್ರೀ ಗ್ರಾಮದೇವಿಯರ ಜಾತ್ರಾ ಮಹೋತ್ಸವ ಶುಕ್ರವಾರ ದಿನಾಂಕ 10/5/2024 ರಿಂದ ಮಂಗಳವಾರ ದಿನಾಂಕ 21/5/2024 ರವರೆಗೆ ಜರುಗುವುದು. ಮಾರ್ಗದರ್ಶನ ಹಾಗೂ ದಿವ್ಯ ಸಾನ್ನಿಧ್ಯವನ್ನ ತಪೋನಿಷ್ಠ ಪರಮ ಪೂಜ್ಯ ಶ್ರೀ ಅಭಿನವ ಸಿದ್ಧಲಿಂಗ ಮಹಾಸ್ವಾಮಿಗಳು ಹಾಗೂ ಪರಮ ಪೂಜ್ಯ ಶ್ರೀ ವಿಜಯಾನಂದ ಸ್ವಾಮೀಜಿ ಆನಂದಾಶ್ರಮ ಬೇವಿನಕೊಪ್ಪ ಶುಕ್ರವಾರ ದಿನಾಂಕ 10/5/2024 ರಂದು ಅಂಕಿತ ಹಾಕುವುದು ಮತ್ತು ಸೀಮೆ ಕಟ್ಟುವುದು, ದೇವಿಯರ ಮೂರ್ತಿಗಳ ಆಗಮನ ಮತ್ತು ಕುಂಭ ಮೇಳಗಳೊಂದಿಗೆ ಉತ್ಸವ ಜರುಗಿತು. ಗಂಡುಮೆಟ್ಟಿನ ನಾಡು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ವೀರಕೇಸರಿ ಅಮಟೂರು ಬಾಳಪ್ಪ ಗ್ರಾಮದಲ್ಲಿ ಗ್ರಾಮದೇವಿಯ ಮಹಾತ್ಮೆ ಅತ್ಯಂತ ಮಹತ್ವದ್ದು. ಅನಾದಿ ಕಾಲದಿಂದಲೂ ಅಮಟೂರು ಗ್ರಾಮವನ್ನ ಹಲವಾರು ಕಾಯಿಲೆಗಳಿಂದ ಪಿಡುಗುಗಳಿಂದ ಗ್ರಾಮವನ್ನ ಅನವರತ ಕಾಯ್ತಾ ಬಂದಿರತಕ್ಕಂತ ಗ್ರಾಮ ದೇವತೆ ದ್ಯಾಮಮ್ಮ ಹಾಗೂ ದುರ್ಗಮ್ಮ ದೇವಿಯರ ಒಂದು ಜಾತ್ರಾ ಮಹೋತ್ಸವ 10/5/2024 ರಿಂದ 21/5/2024 ವರೆಗೆ ಸುಮಾರು 11 ದಿನಗಳ ಕಾಲ ಅತ್ಯಂತ ವಿಜೃಂಭಣೆಯಿಂದ ನಡೆಸುವ ಈ ಕಾರ್ಯವನ್ನ ಅಮಟೂರು ಗ್ರಾಮ ದೇವಿಯ ಕಮಿಟಿಯ ಸದ್ಭಕ್ತರು ಗ್ರಾಮದ ಎಲ್ಲ ದೈವದ ಸಹಾಯ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದು, ಈ ಕಾರ್ಯವನ್ನ ಇದು ಈ ಆಧುನಿಕವಾಗಿ ಪ್ರಪ್ರಥಮ ಜಾತ್ರೆ. ಹಿಂದೆ ಜಾತ್ರೆ ನಡೆದಿದ್ದು, ಆ ಜಾತ್ರೆ ನಡೆದಂತ ಒಂದು ಮಾಹಿತಿ ನಮ್ಮ ಈಗಿನ ತಲೆಮಾರಿನವರಿಗೆ ಯಾರಿಗೂ ತಿಳಿದು ಬಂದಿಲ್ಲ. ಹೀಗಾಗಿ
ಹೀಗಾಗಿ ಗ್ರಾಮದೇವಿ ಕಮಿಟಿಯವರು ಉತ್ಸಾಹದಿಂದ ಭಕ್ತಿಯಿಂದ ಕೆಲಸ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಗ್ರಾಮದೇವಿಯ ಜಾತ್ರೆಯನ್ನ ನಡೆಸಬೇಕು ಅನ್ನುವಂತ ಒಂದು ಸಂಕಲ್ಪ ಕೈಗೊಂಡಂತೆ ಆ ಒಂದು ಜಾತ್ರೆಯ ಕಾರ್ಯಕ್ರಮ ಇವತ್ತಿನ ದಿನ ಅಮಟೂರು ಗ್ರಾಮದಲ್ಲಿ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತಾ ಇದ್ದು, ಇನ್ನು ಗ್ರಾಮದೇವಿಯರ ಬಗ್ಗೆ ಹೇಳ್ಬೇಕಂದ್ರೆ ಗ್ರಾಮದೇವಿಯರ ಶಕ್ತಿ ಭಕ್ತಿ ಮಹಿಮೆ ಅಪಾರವಾಗಿದ್ದು, ಯಾವ ಭಕ್ತಾದಿಗಳು ಅತ್ಯಂತ ಶ್ರದ್ಧೆ ನಿಷ್ಠೆಯಿಂದ ಗ್ರಾಮದೇವಿಯರಲ್ಲಿ ತಮ್ಮ ಇಷ್ಟಾರ್ಥಗಳನ್ನ ಇಟ್ಟಂತ ಭಕ್ತಾದಿಗಳ ಎಲ್ಲಾ ಇಷ್ಟಾರ್ಥಗಳು ಅತ್ಯಂತ ಯಶಸ್ವಿಯಾಗಿ ನೆರವೇರಿದ್ದು, ಮತ್ತು ಈ ಇಬ್ಬರು ತಾಯಂದಿರು ಅಮಟೂರು ಗ್ರಾಮವನ್ನ ಅನಂತ ಕಾಲದಿಂದಲೂ ಕಾಪಾಡುತ್ತಲೇ ಬಂದಿದ್ದಾರೆ. ಇದಕ್ಕೆ ಉತ್ತಮ ಉದಾಹರಣೆ ಅಂತಂದ್ರೆ ಕರೋನಾ ಸಂದರ್ಭದಲ್ಲಿ ಅಮಟೂರು ಗ್ರಾಮದ ಸಮಸ್ತ ಜನರನ್ನ ಒಂದು ಯಾವುದೇ ರೀತಿಯಾದಂತಹ ತೊಂದರೆ ಆಗದಂತೆ ಕಾಪಾಡಿದ್ದು, ಅದಾದ ನಂತರ ದನ ಕರುಗಳಿಗೆ ವಿವಿಧ ಕಾಯಿಲೆಗಳು ಬಂದಂತಹ ಸಂದರ್ಭದಲ್ಲಿ ನಮ್ಮ ಅಮಟೂರು ಗ್ರಾಮದ ಎಲ್ಲಾ ದನಕರು ರೈತರ ಅತ್ಯಂತ ಪವಿತ್ರ ವಸ್ತುವಾದಂತಹ ದನಕರುಗಳನ್ನ ಕಾಪಾಡಿದಂತ ಒಂದು ಹಿರಿಮೆ ತಾಯಿಯರದು. ಹೀಗಾಗಿ ಈ ತಾಯಿಯರ ಮಹಿಮೆ ಹೇಳ್ತಾ ಹೋದ್ರೆ ಸಾಕಷ್ಟು ಸಮಯ ಬೇಕಾಗ್ತದ. ಈ ಒಂದು ಜಾತ್ರೆ ಅಮಟೂರು ಗ್ರಾಮದ ಎಲ್ಲ ಸಮುದಾಯದ ಎಲ್ಲ ಯುವಕರ ಎಲ್ಲ ಜನಾಂಗದ ಸಮಾಜದವರ ಸಹಾಯ ಇವತ್ತಿನ ದಿನ ಒಣ್ಣಾಟದ ಮೂರ್ತಿಗಳ ಆಗಮನದೊಂದಿಗೆ ಪ್ರಾರಂಭಗೊಂಡಿದ್ದು, ಈ